ನೀವು ಬರೀಕಂತ ಹುಡುಗರು ಫಸ್ಟ್ ಸ್ಪೆಷಲಿ ಫಸ್ಟ್ ಹುಡುಗರು ಫಸ್ಟ್ ಟೈಮ್ ದೇ ಆರ್ ಮೀಟಿಂಗ್ ಅಲ್ಲ ಈಗ ಸಾಕಷ್ಟು ಹುಡುಗರು ಬಂದಿದ್ರಲ್ಲಿ ನಮ್ಮ ಫೌಂಡೇಶನ್ ಏನಿತ್ತಲ್ಲ ಸರ್, ಫೌಂಡೇಶನ್ ಅಲ್ಲಿ 10th ಮಕ್ಕಳೆಲ್ಲ 90 ಅಬೋ ಚಲೋ ಪರ್ಸೆಂಟೇಜ್ ಬಂತು. ಆದ್ರೆ ಅವ್ರಿಗೆ ಎಷ್ಟು ಯಾರೋ ಹೇಳಿದ್ರು ಈ ದೇಶದಾಗ ಏನ್ ಕಷ್ಟ ಆಗ್ತಪ್ಪ, ನೌಕರಿ ಕಲ್ತಿಲ್ಲ, ಶಾಲೆ ಕಲ್ತಿಲ್ಲ, 4ನೇ ಕಲ್ತಿದ್ದು, ನಮ್ಮ ಜೊತೆಗೆ ಬಾ ಅಂತ ಯಮೆನ್ ಕರ್ಕೊಂಡದ್ದು. ಯಮೆನ್ ಅಂತ ಒಂದು ದೇಶ, ಅಲ್ಲಿ ಹೋದ. ಎದಕ್ಕೆ ಹೋದದ್ದು? ಅಟೆಂಡರ್ ಕೆಲಸ, ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡೋದು, ಪೆಟ್ರೋಲ್ ಹಾಕೋದು. ಬರ್ರಿ ಸರ್, ಕೊಡ್ಬರ್ರಿ. ಪೆಟ್ರೋಲ್ ಹಾಕೋದು, ಕಾರ್ ಒರೆಸೋದು, ನೆಲ ಒರೆಸೋದು, ಮಾಲಕರ ಮನೆ ಕೆಲಸ ಮಾಡೋದು, ಇದೆಲ್ಲ ಮಾಡ್ತಿದ್ರು. ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ. ಎಷ್ಟು ವರ್ಷ? 1 ವರ್ಷ 2 ವರ್ಷ ಅಲ್ಲ, 10 ವರ್ಷ MNನಾಗ ಆಲ್ ಮಿನಿಯಲ್ ಜಾಬ್ಸ್ ಇದನ್ನೇ ಮಾಡಿದ್ದು. ಎಷ್ಟು ರೊಕ್ಕ ಕೊಡಿತ್ತು ಅವ್ರಿಗೆ ಅಷ್ಟ ಕೆಲಸ ಮಾಡಿದ್ದಾನೆ. ಊಟ ಕಟ್ಟಿ, ಬಟ್ಟೆ ಕಟ್ಟಿ, ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ರೊಕ್ಕ ಕೂಡಿಟ್ಟು ಹೋದದ್ದು. ಅದಕ್ಕೆ ರೊಕ್ಕ ಕೊಡಿಸ್ಲಿಕ್ಕೆ ಹೋದದ್ದು. 50,000 ರೂಪಾಯಿ ಉಳಿದಂತ. 50,000 ರೂಪಾಯಿ ಅದನ್ನು ತೊಗೊಂಡು ಗುಜರಾತಿಗೆ ಬಂದರು. ಇನ್ನು ಯಾರ ಕಡೆನೂ ಕೆಲಸ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ರು. ಯಾರಿಗೂ ಕೆಲಸ ಮಾಡೋದಿಲ್ಲ, ನಾನೇ ಏನ್ರ ಮಾಡ್ತೇನೆ. ಬಟ್ಟೆ ಮಾರೋ ಕೆಲಸ ಶುರು ಆಗ್ತದೆ. 50,000 ರೂಪಾಯಿಗೆ ಬಟ್ಟೆ ತೊಗೊಂಡ್ರು. ಮಿಲ್ಲಿಗೆ ಹೋಗಿ, ಗುಜರಾತ್ನ ಮಿಲ್ ಭಾಳವ, ತೊಗೊಳ್ಳೋದು, ಹೆಗಲ ಮೇಲೆ ಹೊತ್ಕೊಂಡು ಅಲ್ಲಿ ಶುರು ಮಾಡಿದ್ದು. ಇವತ್ತು ಅವ್ರ ಮಗ ಮುಖೇಶ್ ಅಂಬಾನಿ ಭಾರತದಷ್ಟೇ ಅಲ್ಲ, ಏಷ್ಯಾದ ಅತ್ಯಂತ ಶ್ರೀಮಂತ ಮನುಷ್ಯ ಆಗ್ಯಾರ.